ಸ್ನೇಹಿತರೆ ನಮಸ್ಕಾರ. ಕ್ಷಮೆ ಇರಲಿ, ಈ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ. ಮೊದಲೇ ನಿಮ್ಮಲ್ಲಿ ಕ್ಷಮೆ ಕೇಳ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಎಡಿಟ್ ಮಾಡ್ತಾ ಕೂತಿದ್ದೆ. ನನಗೆ ಸಡನ್ನಾಗಿ ಒಂದು ವಿಷಯ ಬಂತು. ಅದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಜೊತೆಗೆ ಜನರಿಗೆ ಈ ವಿಷಯ ಹಂಚ್ಕೋಬೇಕು ನಿಮ್ಮ ಜೊತೆಗೆ ಅಂತ ಅನ್ನೋ ಕಾರಣಕ್ಕೆ ನನ್ನ ಜೊತೆ ಕ್ಯಾಮ್ರಾಮನ್ ಇಲ್ಲ, ಹಾಗಾಗಿ ನಾನೇ ಸೆಲ್ಫಿ ಮೋಡಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಷಯ ಏನು ಗೊತ್ತಾ ಸ್ನೇಹಿತರೆ, ಮುಂಬೈನಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿಗೆ ಗಿರೀಶ್ ಮಹಾಜನ್ ಅಂತನೂ ಒಬ್ಬ ಸಚಿವನಿಗೆ, ಆ ಮುಂಬೈನ ರನ್ನಿಂಗ್ ಈಗ ಹಾಲಿ ಇರುವಂಥ ಒಬ್ಬ ಸಚಿವನಿಗೆ ಒಬ್ಬ ಕಾಮನ್ ವುಮನ್ ಹೇಗೆ ಚಳಿ ಜ್ವರ ಬರ್ಸಿದ್ದಾರೆ ಗೊತ್ತಾ ನಿಮಗೆ? ನೀವು ತುಂಬ ಜನ ಈ ವಿಡಿಯೋ ನೋಡಿರಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ಅಥವಾ ಈ ಟಿ ವಿ ಚಾನಲ್ಗಳಲ್ಲಿ. ಗಿರೀಶ್ ಮಹಾಜನ್ ಅಂತನ್ನುವ ಒಬ್ಬ ಮುಂಬೈನ ಒಬ್ಬ ಅಥವಾ ಮಹಾರಾಷ್ಟ್ರದ ಒಬ್ಬ ಸಚಿವ ಈಗ ರನ್ನಿಂಗ್ ಇದ್ದಾರೆ ನೋಡಿ. ಅವರು ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ವಿಮೆನ್ಸ್ ರಿಸರ್ವೇಷನ್ ಬಿಲ್ಲು, ಮಹಿಳಾ ಮೀಸಲಾತಿ ಬಿಲ್ಲು 33% ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಅನ್ನೋ ಬಿಲ್ಲು ಅದು ಪಾಸ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ BJPಯ ಆ ಮುಖಂಡ ಮುಂಬೈನಲ್ಲಿ ಭಾಳ ಪ್ರಮುಖವಾದಂಥ ಒಂದು ರಸ್ತೆ, ಜನಸಾಮಾನ್ಯರು ಲಕ್ಷಾಂತರ ಜನ ಓಡಾಡ್ಬಿಡ್ತಾರೆ ಅಲ್ಲಿ. ಅದು ಎಂಥ ಕಮರ್ಷಿಯಲ್ ಸಿಟಿ, ಎಷ್ಟು ಬ್ಯುಸಿ ಸಿಟಿ ಮುಂಬೈ. ಅಲ್ಲಿ ಒಂದು ಪ್ರಮುಖ ರಸ್ತೆಯನ್ನು ಬ್ಲಾಕ್ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಂತೆ, ತನ್ನ ಪಟಾಲಂನೆಲ್ಲ ಕರ್ಕೊಂಡು ಕಾರ್ಯಕರ್ತರು ಹೆಸರಿನಲ್ಲಿ. ಜನಕ್ಕೆ ತೊಂದರೆ ಆಗಲ್ವಾ? ಆದರೆ ಲಕ್ಷಾಂತರ ಜನ, ಸಾವಿರಾರು ಜನ ನೋಡ್ಕೊಂಡು ನಿಂತಿದ್ದರು ಆತ ಪ್ರತಿಭಟನೆ ಮಾಡೋದನ್ನ, ರೋಡ್ ಬ್ಲಾಕ್ನ. ಆದರೆ ಒಬ್ಬ ಹೆಣ್ಣು ಮಗಳು, ಸಿಂಹಿಣಿ ಅಂತ ಒಬ್ಬರು ಹೆಣ್ಣು ಮಗಳು ತನ್ನ ಕಾರಿನಿಂದ ಕೆಳಗಡೆ ಇಳಿದು ಹೋಗಿ ಗೆಟ್ ಔಟ್, ಯು ಗೆಟ್ ಔಟ್ ಅಂತ ಹೇಳೋ ಮೂಲಕ ಆತನಿಗೆ ಬೆವರು ಬರೆಸಿದ್ದಾರೆ. ಆತ ಏನೂ ವಿಧಿ ಇಲ್ಲದೆ ಆ ಜಾಗ ಖಾಲಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಒಬ್ಬ ಹೆಣ್ಣು ಮಗಳು, ಒಬ್ಬ ಕಾಮನ್ ವುಮನ್, ಒಬ್ಬ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಒಬ್ಬ ನಾಗರಿಕರು ಕೇಳಿದ ಪ್ರಶ್ನೆಗೆ ಆ ರಾಜಕಾರಣಿ ಈಗ ರನ್ನಿಂಗ್ ಇದ್ದರೂ ಕೂಡ ತನ್ನ ಬಾಲವನ್ನು ಮುದುರ್ಕೊಂಡು ಮೌನ ಹೋಗಬೇಕಾದಂಥ ಪರಿಸ್ಥಿತಿ. ಯಾಕೆ ಗೊತ್ತಾ ಸ್ನೇಹಿತರೆ? ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿರುವಂಥ ಶಕ್ತಿ ಇದು. ಪ್ರಜೆಗಳೇ ಪ್ರಭುಗಳಲ್ಲಿ, ಪ್ರಜೆಗಳ ಪ್ರಭುತ್ವ ಅಲ್ವಾ ಇದು? ರಾಜಪ್ರಭುತ್ವ ಅಲ್ಲ, ಯಾವುದೋ ಸರ್ವಾಧಿಕಾರಿ ಪ್ರಭುತ್ವ ಅಲ್ಲ ತಾನೇ, ಪ್ರಜೆಗಳ ಪ್ರಭುತ್ವ. MLA ಇರಲಿ, MP ಇರಲಿ, ಪ್ರಧಾನಮಂತ್ರಿ ಇರಲಿ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಇರಲಿ, ಎಲ್ಲರೂ ಪ್ರಜಾ ಸೇವಕರು, ಸರ್ವೆಂಟ್ಸ್, ಬಿಕಾಸ್ ಎವ್ರಿಬಡಿ ಆರ್ ಪೇಯ್ಡ್. ಯಾವನು ಬಿಟ್ಟು ಮಾಡ್ತಿಲ್ಲ ಸ್ವಾಮಿ. ಪ್ರಧಾನಮಂತ್ರಿಗಳಿಂದ ಹಿಡ್ಕೊಂಡು ನಿಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ವ್ರು ಯಾವನು ಬಿಟ್ಟು ಕೆಲಸ ಮಾಡ್ತಿಲ್ಲ. ಎಲ್ಲರೂ ಎಂತ ಓದ್ತಿದ್ದಾರೆ? ದುಗ್ಗಾಣಿ, ದುಡ್ಡು, ಪಣಂ, ಕಾಸು, ಮನಿ, ಕ್ಯಾಶ್ ಎಲ್ಲವನ್ನು ತಗೋತಿದ್ದಾರಲ್ವ. ನಮ್ಮ MLA ಒಬ್ಬೊಬ್ಬನಿಗೆ ಹತ್ರ 3 ಲಕ್ಷ ರೂಪಾಯಿ ಪ್ರತಿ ತಿಂಗಳು ವೈಟ್ ಮನಿ ಸಂಬಳದ ರೂಪದಲ್ಲಿ ಅವ್ರಿಗೆ ಸೇರುತ್ತೆ. ಅವರ ಅಲೋಯೆನ್ಸು, HRA, ಟೆಲಿಫೋನ್ ಬಿಲ್ಲು, ಅವರ ಪರ್ಸನಲ್ ಅಸಿಸ್ಟೆಂಟ್ಸ್ಗಳು ಕೊಡುವಂಥ ಬಿಲ್ಲು ಎಲ್ಲವೂ ಸೇರಿ ಹತ್ತಿರ 3 ಲಕ್ಷ ರೂಪಾಯಿ ಅವ್ರಿಗೆ ಸೇರುತ್ತೆ. ಅವ್ರಿಗೆ ನೋಡಿ, ಯಾರಾದರೂ ಬಂದು ನಾನು ಸೇವೆ ಮಾಡ್ತಾ ಇದ್ದೀನಿ, ನಿಮ್ಮ ಸೇವೆಯನ್ನು ಮಾಡಲು ಬಂದಿರುವ ಜನ ಸೇವಕ ಅಂದರೆ ಏನಯ್ಯ ಮಾಡ್ತಾ ಇದೆಯಾ ಸೇವಕ ನೀನು? 3 ಲಕ್ಷ ರೂಪಾಯಿ ತಗೋತಾ ಇದೆಯಾ MLA, MP? ನೀನು ಅಂತ ದುಡ್ಡು ತೊಗೋತಾ ಇದೆಯಾ? ನನ್ನ ತೆರಿಗೆ ಹಣ, ನಾನು ಕಷ್ಟಪಟ್ಟು ದುಡಿದು ಉಳಿಸುತ್ತಿರುವ ಹಣದಲ್ಲಿ ತೆರಿಗೆ ಹಣ ತೊಗೊಂಡು ನೀನು ಬೆಳೀತಿದ್ಯಾ, ನಿನ್ನ ಕುಟುಂಬ ಸಾಕೋತಿದ್ಯಾ? ಹುಷಾರ್ ಅಂತ ಹೇಳಬೇಕಾದಂಥ ನಾವು ಏನು ಮಾಡ್ತಾಯಿದ್ದೀವಿ? ಅಯ್ಯೋ ನಾನು ಈ ಪಾರ್ಟಿ ಫಾಲೋವರು, ಆ ಪಾರ್ಟಿ ಫಾಲೋವರು, ನಾನು ಈ ನಾಯಕನ ಫಾಲೋವರು, ಆ ನಾಯಕನ ಫಾಲೋವರು, ಈ ನಾಯಕರಿಗೆ ಜೈ, ಆ ನಾಯಕರಿಗೆ ಜೈ ಅಂದ್ಕೊಂಡು ಜೈತಾ ಇದ್ದೀರ ಎಲ್ಲರೂ ಅಲ್ವಾ? ತಪ್ಪಿದು ನೋಡಿ. ಆ ಹೆಣ್ಣು ಮಗಳು ಹೋಗಿ ಗೆಟ್ ಔಟ್ ಏನು ಮಾಡ್ತಾಯಿದ್ದೀರಾ? ಪಬ್ಲಿಕ್ ರೋಡಲ್ಲಿ ಬ್ಲಾಕ್ ಮಾಡ್ಕೊಂಡು ನ್ಯೂಸಸ್ ಕ್ರಿಯೇಟ್ ಮಾಡ್ತಾಯಿದ್ದೀರಿ. ನಿಮ್ಗೆ ಯಾವನ್ರಿ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಬ್ಲಾಕ್ ಮಾಡ್ಕೊಂಡು ಕೇಳಿದ್ದಕ್ಕೆ? ಹೌದು, ಕಾನೂನಿಲ್ಲ ಭಾರತದಲ್ಲಿ ಪಬ್ಲಿಕ್ ರೋಡ್ನ ಬ್ಲಾಕ್ ಮಾಡಿಕೊಂಡು ರಾಜಕೀಯದೇ ಇರಲಿ ಯಾವುದೇ ಒಂದು ಪ್ರತಿಭಟನೆ ಮಾಡೋಕ್ಕೆ ಆತ ಸುಮ್ಮನಾಗಿದ್ದಾನೆ. ಗೊತ್ತಾಗ್ತಿದೆಯಾ? ಮತ್ತು ಅಲ್ಲಿ ಪೊಲೀಸ್ನವರು, ಮಹಿಳಾ ಪೊಲೀಸರು, ನೀವು ವಿಡಿಯೋ ಗಮನಿಸಿ, ಗಿರೀಶ್ ಮಹಾಜನ್ ಇನ್ಸಿಡೆಂಟ್ ಅಂತ ಟೈಪ್ ಮಾಡಿ ಬರುತ್ತೆ. ಪೊಲೀಸ್ ನೋಡ್ಕೊಳ್ಳೋಕೆ ಹೋದಕ್ಕೆ ನೋ ಡೋಂಟ್ ಟಚ್ ಮೀ, ಯು ಡೋಂಟ್ ಹ್ಯಾವ್ ರೈಟ್ಸ್ ಟು ಟಚ್ ಮೀ ಅಂತ ಕೇಳಿದ್ದಕ್ಕೆ ಪೊಲೀಸ್ನವ್ರು ಕೂಡ ಸೈಲೆಂಟ್ ಆಗಿದ್ದಾರೆ. ಏನು ರೀ ಪೊಲೀಸ್ನವರೇ, ಏನಾಗಿದೆ ನಿಮಗೆ ರೀ? ನೀವು ಸಂಬಳ ತಗೋತಿರೋದು ಜನರಿಂದ. ನಾವೆಲ್ಲರೂ ಈ ಭಾರತದ ಕೋಟ್ಯಾಂತರ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಸೇರಿಸಿ ಡೈರೆಕ್ಟ್ ಟ್ಯಾಕ್ಸ್ ಆರ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಲ್ಲಿ ತಗೊಳ್ಳುವ ಒಂದು ಸಣ್ಣ ಶೇವಿಂಗ್ ಬ್ಲೇಡ್ಗೂ ಟ್ಯಾಕ್ಸ್ ಇದೆ, ಮಗುಗೊಂದು ಚಾಕ್ಲೇಟ್ ಕೊಡಿಸಿದ್ರು ಟ್ಯಾಕ್ಸ್ ಇದೆ, ನೀವು ಒಂದು ಅಂಡರ್ವೇರ್ ತೊಗೊಂಡ್ರು ಟ್ಯಾಕ್ಸ್ ಇದೆ, ಸ್ಟಾರ್ ಹೋಟೆಲ್ ತಿಂದರೂ ಟ್ಯಾಕ್ಸ್ ಇದೆ, ಆಡಿ ಕಾರ್ ತೊಗೊಂಡ್ರು ಟ್ಯಾಕ್ಸ್ ಇದೆ, ಒಂದು ಸಣ್ಣ ಮೊಸರು ಪ್ಯಾಕೆಟ್ ತೊಗೊಂಡ್ರು ಟ್ಯಾಕ್ಸ್ ಇದೆ, ಎಲ್ಲದರಲ್ಲೂ ಟ್ಯಾಕ್ಸ್ ಇದೆ. ಡೈರೆಕ್ಟ್ ಟ್ಯಾಕ್ಸು ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರಂತೂ ಟ್ಯಾಕ್ಸ್ ಇದ್ದೇ ಇದೆ. ನಾವಂತೀವಿ ಗೊತ್ತಾ? ರೈತರಿಗೆ ಟ್ಯಾಕ್ಸ್ ಇಲ್ಲ, ಅವ್ರಿಗೆ ಟ್ಯಾಕ್ಸ್ ಹಾಕಬೇಕು ಅಂತ ತುಂಬ ಜನ ಕಮೆಂಟ್ ಆಗ್ತಾರೆ. ನಾನು ರೈತರು ವಿಡಿಯೋ ಮಾಡಿದ್ರೆ ಏನು ಬಂದಿದೆ ನಿಮಗೆ? ಅಲ್ಲ ರೀ, ಆ ರೈತರು ಟ್ಯಾಕ್ಸ್ ಕಟ್ತಾರೆ ರೀ, ಅವ್ರಿಗಿಲ್ವ GST ಬೇರೆ ಬೇರೆ ಪದಾರ್ಥಗಳಿಗೆ? ಅವ್ರಿಗಿಲ್ವ ಬೇರೆ ಬೇರೆ ಟ್ಯಾಕ್ಸ್ಗಳು?
ಹಾಗಾಗಿ ಟ್ಯಾಕ್ಸ್ ಎಲ್ಲರೂ ಈ ದೇಶದಲ್ಲಿ ಹುಟ್ಟುಬಿಟ್ಟ ಅಂದರೆ ಎಲ್ಲರೂ ಟ್ಯಾಕ್ಸ್ ಕಟ್ಟಲೇಬೇಕು, ಕಟ್ತಿದ್ದಾರೆ. ಆ ದುಡ್ಡಿಂದ ಸಂಬಳ ತೊಗೋತಿರೋ ನೀವು ಪೊಲೀಸ್ನವರು ಜನರ ರಕ್ಷಣೆ, ಜನರ ಕಾನೂನು ಸುವ್ಯವಸ್ಥೆ, ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡಬೇಕಾದ್ರೆ ನೀವು ಏನು ಮಾಡ್ತಿದ್ದೀರಿ? ಯಾವನೋ ರಾಜಕಾರಣಿ ಬಂದು ಅವ್ನು ಬೂಟ್ ನೆಕ್ಕೊಂಡು ಅವ್ನು ಸಲ್ಯೂಟ್ ಹೊಡ್ಕೊಂಡು ಮಾಡಿಕೊಂಡು ಸಿಕ್ಕಿದ್ದು ಸಣ್ಣ ಪುಟ್ಟ ಪೂಟ್ಲಾಯಿರಿ ಕೇಸ್ಗಳನ್ನ ಮಾಡಿಕೊಂಡು ಯಾವನೋ ಸಣ್ಣ ಪುಟ್ಟ ಸಿಕ್ಕರೆ ಒಳಗಾಕೊಂಡು ಕೆಲಸ ಮಾಡ್ತಿದ್ದೀರಿ ನೀವು ಪೊಲೀಸ್ನವರು. ಕೈ ಉಟ್ಕೊಂಡು ಮೊನ್ನೆ ಅವನವನು ಕಿರ್ಚಿದ್ನಲ್ಲ ಇಲ್ಲಿ ಮಾಡಿ ರೋಡ್ ಪೊಲೀಸ್ ಒಬ್ಬ, ಆ KP ಅಗ್ರವಾಲ್ ಪೊಲೀಸ್, ಏಯ್ ಬಿಟ್ಬಿಡು ಅಂತ. ಹಾಗೆ ಕೆಲವರು ಒಳ್ಳೆಯವರಿದ್ದಾರೆ, ಭಾಳ ಒಳ್ಳೆಯವರಿದ್ದಾರೆ ಅಧಿಕಾರಿಗಳು, ಭಾಳ ಅದ್ಭುತವಾದ ಹ್ಯಾಟ್ಸ್ ಆಫ್ ಅಧಿಕಾರಿಗಳಿದ್ದಾರೆ. ಬೆರಳೆಣಿಕೆ ಎಷ್ಟು ನೀವು ಎಣಿಸ್ಬೋದು ಅಷ್ಟೇನೇ. ಮಿಗ್ದವರೆಲ್ಲ ನೆಕ್ಕವರು. ಆ ಥರ ರಾಜಕಾರಣಿಗಳು ಬಿಡಿ, ಅವ್ರ ಬಗ್ಗೆ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ದೆಮ್. ಹಾಗಾಗಿ ಆ ಥರದ್ದಿದೆ ನೋಡಿ. ಪಬ್ಲಿಕ್ಕಲ್ಲಿ ಯಾವನಾದರೂ ಪಬ್ಲಿಕ್ ಹೋಗಿ ಏನಾದ್ರು ನ್ಯೂಸನ್ಸ್ ಕ್ರಿಯೇಟ್ ಮಾಡಿದ್ರೆ ಕೇಸ್ ಹಾಕ್ತಾರೆ, ಹೌದಾ ಅಲ್ವಾ? ರಾಜಕಾರಣಿ ಏನಾದ್ರು ನೀವು ಟ್ರಾಫಿಕ್ ಜಾಮ್ ಮಾಡಿ ಗಂಟೆಗಟ್ಟಲೆ ತೊಂದರೆ ಕೊಟ್ಟರೆ ಆಮೇಲೆ ಕೇಸೇ ಇಲ್ಲ. ಅವನು ಈ ದೇಶದ ನಾಯಕ, ದೊಡ್ಡ ನಾಯಕ. ಅದನ್ನು ಜನ ಮಾಡಿದ್ರೆ ಅವನು ಕ್ರಿಮಿನಲ್ಲು. ಏನಿದು ರೂಲ್ ಇದು? ಒಂದು RTO ಲೈಸೆನ್ಸ್ ತೊಗೊಳ್ಳೋಕ್ಕೆ SLCನೋ PUCನೋ ಆಗಿರಬೇಕು. ಮತ್ತು ಅದು ಒಬ್ಬ RTO ಮಂತ್ರಿ ಆಗಬೇಕಾದ್ರೆ, ಒಬ್ಬ ಟ್ರಾನ್ಸ್ಪೋರ್ಟ್ ಮಂತ್ರಿ ಆಗ್ಬೇಕಾದ್ರೆ ಏನಾರು ಇದೆಯಾ ಏನ್ರಿ? ಒಬ್ಬ ಡಾಕ್ಟ್ರ್ ಆಗೋಕ್ಕೆ ಮೆಡಿಕಲ್ ಓದಬೇಕು. ಅದೇ ವೈದ್ಯಕೀಯ ಶಿಕ್ಷಣ ಸಚಿವ ಆಗೋಕ್ಕೆ, ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗೋದಕ್ಕೆ ತುಂಬ ಮೆರಿಟೋರಿ ಸ್ಟೂಡೆಂಟ್ಸ್ನ ಫಿಲ್ಟರ್ ಮಾಡ್ಕೊಂಡು ತೊಗೋತಾರೆ. ಪಾಸ್ಔಟ್ ಆಗಿರೋರು, BA B.Ed ನೆಟ್ ಸ್ಲೆಟ್ ಏನೋ ಇರೋಂಥವ್ರು, ಅದನ್ನು ಗೊತ್ತಿರೋರು ಹೇಳಿ. ಅದೇ ಒಬ್ಬ ಶಿಕ್ಷಣ ಸಚಿವ ಆಗೋನಿಗೆ ಏನಾರು ಮಾಡಿದ್ದೀರಾ? ಏನೂ ಇಲ್ಲ. ಅವ್ರು ಯಾರು ಏನು ಬೇಕಾದ್ರೂ ಆಗ್ಬೋದು, ಯಾವನು ಏನು ಬೇಕಾದ್ರೂ ಆಗ್ಬೋದು. ದಟ್ ಈಸ್ ಪೊಲಿಟಿಕ್ಸ್. ಅವ್ರಿಗೆ ಬೇಕಾಗಿರೋಂಥದ್ದಿಲ್ಲ. ಅವ್ರಿಗೆ ಇಲ್ಲ ನಮ್ಮ ಸಂಬಳ ಸಾಲ್ತಾ ಇಲ್ಲ, ಅಮೆಂಡ್ಮೆಂಟ್ ಮಾಡಿಕೊಂಡ್ರು, ಸಂಬಳ ಜಾಸ್ತಿ ಮಾಡಿಕೊಂಡ್ರು, ಎಲ್ಲ ಮಾಡಿಕೊಂಡ್ರು. ಜನಸಾಮಾನ್ಯರು ಅವ್ರ ಪಾಪ ಗ್ಯಾಸ್ ಇಲ್ಲದೆ ಆಟೋದ ರೋಡಿಗೆ ಗಮನಿಸಿ ಪಾಪ ರೋಡಲ್ಲಿ ರೀ ಪಾಪ ರೀ, ನಾನು ನೋಡ್ರೆ ಕಣ್ಣೀರು ಬರುತ್ತೆ ಪಾಪ. ಅವ್ರಿಗೆ ಆದಾಯಗಳೇ ತುಂಬ ಕಡಿಮೆ ಪಾಪ. ಅವ್ರಿಗೆ ಗ್ಯಾಸ್ ಇಲ್ಲದೆ ಪಾಪ 3-4 ಕಿಲೋಮೀಟ್ರ್ ಆಟೋ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ದಾರೆ. ಆಟೋ ತೊಳ್ಕೊಂಡು ಒಬ್ಬ ಆಟೋ ಮುಂದೆ ಹೋದ್ರೆ ಇನ್ನೊಬ್ಬ ಆಟೋ. ನಂಗೆ ನೋಡ್ರೆ ಕರಳು ಕಿತ್ತು ಬರುತ್ತೆ ಪಾಪ. ಅವ್ರ ಮನೆ ಹೆಂಡತಿ ಮಕ್ಳಿಗೆ ಊಟ ಏನಾಗ್ತಾರೆ, ಮಕ್ಕಳು ಫೀಸ್ ಕಟ್ಟೋದು ಯಾವಾಗ? ಅವರು ಅಪ್ಪಿ ಅವ್ರ ಮೇಲೆ ಕಾಯಿಲೆ ಬಿದ್ದರೆ ತೋರಿಸೋದೆಲ್ಲಿ ಅವ್ರಿಗೆ? ಗಾಡ್, ಇದು ಈ ದೇಶದ ರಾಜಕೀಯ ವ್ಯವಸ್ಥೆ. ನಮ್ಮ ಗಿರೀಶ್ ಮಹಾಜನ್ ಸರ್, ನೀವು ಮಹಾಜನ ಅಂತ ಹೆಸರಲ್ಲೇ ಸರ್ನೇಮ್ ಇಟ್ಕೊಂಡಿದ್ದೀರಾ. ಮಹಾಜನರಿಗೆ ಒಂಚೂರಾರು ತಲೆಯಲ್ಲಿ ಬುದ್ಧಿ ಬೇಡವೆ? ಮಹಾಜನರೇ, ಏನಾಗಿದೆ ನಿಮಗೆ? ನಿಮ್ಗೆ ಯಾವುದೋ ಗ್ರೌಂಡು, ಇನ್ನೊಂದು ಖಾಲಿ ಜಾಗ ಸಿಗಲ್ವ ನಿಮಗೆ ಇದು ಮಾಡೋಕ್ಕೆ? ನೋಡಿ, ಆ ತಾಯಿ, ಮಹಾತಾಯಿ 1 ತಾಸು ಕಾಯ್ದಿದ್ದಾರೆ ಪಾಪ. ಅವರು 1 ತಾಸು ಕಾರಲ್ಲಿ ತನ್ನ ಮಗುನ ಪಿಕಪ್ ಮಾಡೋಕ್ಕೆ ಹೋಗ್ಬೇಕಿತ್ತಂತೆ. ಅವರು ಪಿಕಪ್ ಮಾಡಿಕೊಂಡು ಬರೋಕ್ಕೆ 1 ತಾಸು ಹೋಗೋಕ್ಕಾಗ್ತಿಲ್ಲ ಅಂಥೇಳಿ ಆಕೆ ಶೌಟ್ ಮಾಡಿ ಕಿರ್ಚಾಡಿದ್ದಾರೆ. ವಿಚ್ ಈಸ್ ರೈಟ್, ಕರೆಕ್ಟ್ ರೀ. ಮತ್ತೇನು ಮಾಡಬೇಕು? ಇವ್ರು ಬರ್ತಾರೆ Z+ ಸೆಕ್ಯೂರಿಟಿ, ಝೀರೋ ಟ್ರಾಫಿಕ್. ನಿಮ್ಗೆ ಯಾಕೆ ರೀ ಝೀರೋ ಟ್ರಾಫಿಕ್ಕು? ಝೀರೋ ಟ್ರಾಫಿಕ್ ಇರ್ಬೇಕಾದ್ರೆ ಅದು ನಮಗೆ, ನಾವು ನಿಮ್ಮನ್ನು ಸಾಕ್ತಿರೋರು ನಾವು ಪಬ್ಲಿಕ್ಕು, ನಮಗಿರ್ಬೇಕು ಝೀರೋ ಟ್ರಾಫಿಕ್ಕು. ನಾವು ಮಾತ್ರ ಟ್ರಾಫಿಕಲ್ಲಿ ನೀವು ತೋಡಿರೋ ಗುಂಡಿಗಳಿರೋ ರಸ್ತೆಯಲ್ಲಿ, ಪ್ಯಾಚ್ ಹಾಕಿರೋ ರಸ್ತೆಯಲ್ಲಿ, ದೊಡ್ಡ ಚಂದ್ರನ ಮೇಲೆ ಬಿದ್ದಿರೋ ಕುಳಿಗಳ ಥರ ಇರುತ್ತೆ ರಸ್ತೆಗಳು. ಅಲ್ಲಿ ಯಾವನಾದ್ರು ಬಿದ್ದರೆ ಬದುಕಬಾರ್ದೆ ದೊಡ್ಡ ತೆಗೆದಿರೋ ಮ್ಯಾನುವಲ್ಗಳು. ಏನಾಗಿದೆ ನಿಮಗೆ? ನಾವು ಮಾತ್ರ ಕಿತ್ತೋಗಿರೋ ರಸ್ತೆಯಲ್ಲಿ ಓಡಬೇಕು, ನೀವು ಮಾತ್ರ Z+ ಸೆಕ್ಯೂರಿಟಿ, ಝೀರೋ ಟ್ರಾಫಿಕ್ಕು. ಬರ್ತಾರೆ ನಾಯಕರುಗಳು ಎಲೆಕ್ಷನ್ಗಳು ಬಂದಾಗ, ಏನು ಕೈ ಬೀಸಿದ್ದು, ಕ್ಯಾಮ್ರಾ ಝೂಮ್ ಹಾಕಿಸಿದ್ದು, ಯಾವ ಹಾಲಿವುಡ್ ಸಿನಿಮಾದವ್ರಿಗೂ ತೆಗಿಯಕ್ಕೆ ಬರಲ್ಲ. ಹಂಗೆ ತೆಗಿಸ್ತಾರೆ ಇವತ್ತು ರಾಜಕೀಯ ಲೀಡರ್ಸ್ಗಳು ವೀಡಿಯೋಗಳನ್ನು. ಯಾವ ರಾಜಮೌಳಿಗೂ ಬರೋಲ್ಲ, ಯಾವ KGF, ಕಾಂತಾರ ಅವ್ರು ಯಾರಿಗೂ ಬರಲ್ಲ ಅಂತ ಶಾರ್ಟ್ ತೆಗಿಯಕ್ಕೆ ಅಂತ ತೆಗಿಸ್ತಾರೆ ರಾಜಕೀಯ ಲೀಡರ್ಸ್ಗಳು. ಅವ್ನು ಬರೋದು ಹಿಂಗೆ ಕೈ ಬೀಸೋದೇನು, ಹೂವಿನ ಮಳೆ ಸುರಿಯೋದೇನು, ಎಲ್ಲರೂ ಅವನಲ್ಲ ಇವನಲ್ಲ, ಎಲ್ಲರೂ A to Z ಪ್ರತಿಯೊಬ್ಬನು. ನೀವು ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಲಿ, ವಿಚ್ ಇಸ್ ರೈಟ್. ನಾವು ಪ್ರಶ್ನೆ ಕೇಳೋದು ಬಿಟ್ಬಿಟ್ಟು ನಾವು ಆರಿಸಿರುವಂತಹ ನಾಯಕರಲ್ಲ ಅವರು. ಫಸ್ಟ್ ಆಫ್ ಆಲ್ ಅವರು ಜನ ಸೇವಕರು. ಅವರು ಹೇಗೆ ನಾವು ನಮ್ಮ ಮನೆಗೆ ಒಬ್ಬ ವಾಚ್ಮನ್ ಇಟ್ಕೋತೀವಲ್ಲ, ನನ್ನ ಮನೆ ಕಾಯಕ್ಕಾಗಲ್ಲ, ನಾನು ಬ್ಯುಸಿ ಇರ್ತೀನಿ ಅಂತ, ಹಾಗೆ ನಾವು ನನಗೆ ಆಗಲ್ಲಪ್ಪ, ನಾನು ಇಲ್ಲಿ ಯೂಟ್ಯೂಬರ್, ನೀವೊಬ್ಬ ಆಟೋ ಡ್ರೈವರ್, ಅವರೊಬ್ಬರು ಡಾಕ್ಟರ್, ಅವರೊಬ್ಬರು ಪ್ರೊಫೆಸರ್, ಇವರ ಬಿಸ್ನೆಸ್ ಮನ್, ಒಬ್ಬರು ಸ್ಟೂಡೆಂಟ್, ಒಬ್ಬರು ಗೃಹಿಣಿ. ನಮಗಾಗಲ್ಲ. ನೀವು ಮಾಡಿ ಇಲ್ಲಿ ಕುತ್ಕೊಂಡು ನಮಗೆ ಬೇಕಾಗಿರೋ ಶಾಸನ, ನಮಗೆ ಬೇಕಾಗಿರೋ ಬದುಕು ಸುಧಾರಿಸಿ ಅಂತ ಕೊಟ್ಟರೆ, ನೀವು ನಿಮ್ಮ ಮನೆ, ನಿಮ್ಮ ಸಂಸಾರ, ನಿಮ್ಮ ಕುಟುಂಬ, ನಿಮ್ಮದೆಲ್ಲ ಉದ್ಧಾರ ಮಾಡ್ಕೊಂಡು ದೊಡ್ಡದಾಗೋದು ಏನಿದು? ಒಬ್ಬ ಕಾಮನ್ ಮ್ಯಾನ್ನ ಆದಾಯ 10 ವರ್ಷ ಆದರೂ ಡಬಲ್ ಆಗಲ್ಲ. ನಿಮ್ಮ ಆದಾಯಗಳು ಈ ಎಲೆಕ್ಷನ್ ಆ ಎಲೆಕ್ಷನ್ಗೆ ಬರೋ ಅಷ್ಟರಲ್ಲಿ ನೀವು ಅಸೆಟ್ಟು ವೈಟ್ ಅಂತ ಡಿಕ್ಲೇರ್ ಮಾಡ್ತಿರಲ್ಲ, ಅದು ಹಿಂಗೆ 5-6 ಪಟ್ಟು ದೊಡ್ಡದಾಗುತ್ತೆ. ಇದು ನಮ್ಮ ವ್ಯವಸ್ಥೆ. ಆ ತಾಯಿ, ಆ ಮಹಾತಾಯಿ ಇವತ್ತು ಮುಂಬೈನಲ್ಲಿ ಧ್ವನಿ ಎತ್ತಿದಾರಲ್ಲ, ಒಬ್ಬ ಆಡಳಿತ ಪಕ್ಷದ ಅಲ್ಲಿ ಆಳುತ್ತಿರುವ ಸಚಿವನ ವಿರುದ್ಧ, ಅದು ಕರೆಕ್ಟ್. ಅದು ನಾವೆಲ್ಲರೂ ಮಾಡಬೇಕಾಗಿತ್ತು. ನಾವು ನಮಗೆ ಸಿಗಬೇಕಾಗಿರೋ ಕ್ವಾಲಿಟಿ ಎಜುಕೇಷನ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ನಮಗೆ ಸಿಗಬೇಕಾಗಿರೋ ಕ್ವಾಲಿಟಿ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ನಮಗೆ ಸಿಗಬೇಕಾಗಿರೋ ಕ್ವಾಲಿಟಿ ರಸ್ತೆಗಳ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ವಾಹನ ಸೌಕರ್ಯಗಳ ಬಗ್ಗೆ, ಒಳ್ಳೆ ಗಾಳಿ ಸಿಗಬೇಕು, ನಮಗೆ ಒಳ್ಳೆ ಊಟ ಸಿಗಬೇಕು. ಯಾವುದ್ರ ಬಗ್ಗೆನೂ ಇದೆಲ್ಲ ಜವಾಬ್ದಾರಿ ಅವ್ರದ್ದೇ, ಜನ ಸೇವಕರದು, ಜನ ಪ್ರತಿನಿಧಿ ಅಂತ ಆರಿಸಿರೋದು ನಾವು. ಅದಕ್ಕೆ ಅದು ಯಾವುದೋ ಮಾಡಿದೆ ನಾವು, ನಾನು ಈ ಪಕ್ಷಕ್ಕೆ ಜೈ, ನೀ ಯಾವ ಪಕ್ಷಕ್ಕೆ ಜೈ, ಯಾವ ಪಕ್ಷಕ್ಕೆ ಬೇಕಾದ್ರೂ ನೀವು ಜೈ ಮಾಡ್ಕೊಳ್ಳಿ. ಇತ್ತೀಚೆಗೆ ಒಬ್ಬ ಶಾಸಕ ಏನು ಕೇಳಿದ,
IPL ಟಿಕೆಟ್ ಕೊಡಿ, ನಾವೆಲ್ಲ MLAಗಳು ರೀ, ನಾವೇನು ಕಾಮನ್ ಮ್ಯಾನ್ ಥರ ಟಿಕೆಟ್ ತೊಗೊಳಕ್ಕೆ IPL ಟಿಕೆಟ್ ಕೊಡಿ ಅಂತ ಕೇಳ್ಬಿಟ್ರು. 3 ಲಕ್ಷ ಸಂಬಳನೇ ಕೊಡ್ತೀವಲ್ರಿ ನಿಮಗೆ, ನಿಮ್ದು ಬ್ಲ್ಯಾಕ್ ಹೋಗಿಕ್ಕೂ ಗೊತ್ತಿಲ್ಲ ನನಗೆ, ಸಂಬಳನೇ 3 ಲಕ್ಷ ಬರುತ್ತಲ್ಲ ರೀ, IPL ಟಿಕೆಟ್ ಕೇಳ್ತಾನೆ ನೋಡಿ ಅಂತ ಜನ.